ಏನ್ ನೋಡಿದ್ರೆ ಗುಂಡ್ಲುಪೇಟೆ ತಾಲೂಕು ಕಚೇರಿ ಮುಂದೆ ಜನ ಸಾಗರ ಊಟಕ್ಕೆ ಇವಾಗ ಟೈಮು 2 ಗಂಟೆ ಆಗಿದೆ. ಊಟಕ್ಕೆ ಹೋಗಿಲ್ಲ ಪಾಪ ಜನಗಳು. ಯಾವ ಒಂದು ಪರಿಸ್ಥಿತಿಯಲ್ಲಿ ಕಾಯ್ಕೊಂಡು ಇದ್ರೆ ನೋಡ್ತಾ ಇರ್ಬೋದು ನೀವು. ಕೇವಲ ಒಂದೇ ಒಂದು ಕೌಂಟ್ರು. ನಾಳೆ ಬಂದ್ರೆ ಸರ್ವರ್ ಇಲ್ಲ ಅಂತಾರೆ. ಒಬ್ಬನ್ ಕುಂತ್ಬಿಟ್ಟು ಒಂದು ಸರ್ವರ್ ಏನ್ ಮಾಡಕ ಸಂಜೆವರೆಗೆ ಅವ ಅಮ್ಮಮ್ಮ ಅಂದ್ರೆ ಒಂದ್ 20 ಜನ 30 ಜನ ಮಾಡ್ಬೋದು ಅರ್ಜಿ ಕೊನೆಗೆ. ಒಬ್ಬನೇ ಇನ್ಸ್ಬಿಟ್ಟು ಇವ್ರು ಅರ್ಜಿಗೆ ಎಷ್ಟೊಂದ್ ಜನ ಇದ್ದಾರೆ ನೋಡಿ ಇಲ್ಲಿ ಪಾಪ. ಎಷ್ಟೋ ರುದ್ರು ಊಟಕ್ಕೆ ಹೋಗಿಲ್ಲ ಅವರು. ಪಾಪ ಜನಗಳ ಕಷ್ಟ ಎಷ್ಟಿದೆ ಬನ್ನಿ ಪಾಪ. ಈಗ ಅವ್ರನ್ನೇ ಮಾತಾಡ್ತಾನೆ ಬನ್ನಿ. ಬೆಳಿಗ್ಗೆ ತಿಂಡಿ ಮಾಡಿಲ್ವಂತೆ ಅವರು. ಬೆಳಿಗ್ಗೆ ತಿಂಡಿ ಮಾಡಿಲ್ಲ. ಒಂದು ಜಾತಿ ಪ್ರಮಾಣ ಪತ್ರ ಕ್ಯಾಸ್ಟ್ ಇನ್ಕಮ್ ಮಾಡ್ಸಕ್ ಹೋದ್ರೆ ಎಷ್ಟು ತೊಂದರೆ ಆಗಿದೆ ಅಂತ ನೋಡಿ. ಎಷ್ಟೊತ್ತು ಬೈದ್ರಮ್ಮ ನೀವು? ಬೆಳಿಗ್ಗೆ 5 ಗಂಟೆಗೆ ಇನ್ನು ಕೂಡ ಅವ್ರಿಗೆ ಯಾವ್ದೇ ರೀತಿಯಲ್ಲಿ ಅರ್ಜಿ ಕೊಡಕ್ ಆಗ್ತಿಲ್ಲ. ಅಷ್ಟೊಂದು ಪರಿಸ್ಥಿತಿ. ಎಷ್ಟೊಂದು ರಶ್ ಇದೆ ನೋಡಿ. ಒಬ್ಬನ್ ಕುಣಿಸ್ಬಿಟ್ಟು ಇವ್ರು ಒಬ್ರು ಏನಂತ ಅರ್ಜಿ ಮಾಡಕ್ಕಾಯ್ತದೆ. ಬನ್ನಿ ಈಗ ಅಲ್ಲಿ ಅವ್ರನ್ನೇ ಮಾತಾಡ್ಸೋಣ. ಹಾಕ್ಬಿಟ್ಟು ಒಬ್ಬೊಬ್ರು 10 ಫಾರಂ ಇಸ್ಕೊಂಡಿದಾರೆ. ಇಲ್ಲಿ ನೋಡಿಲ್ಲ ಜನಗಳು ಬೆಳಿಗ್ಗೆಯಿಂದ ತಿಂಡಿ ಇಲ್ಲ, ಊಟ ಇಲ್ಲ. ಏನ್ ಮಾಡ್ತಾ ಇದಾರೆ? ನಿಮ್ಮ ಅನುಕೂಲ ತಕ್ಕ ಮಾಡ್ತಾ ಇದಾರೆ. ಊಟ ತಿಂಡಿಯಿಂದ ನಮ್ಮ ಜನ ಸಾಯ್ತಾ ಇದಾರೆ ನೋಡಿ. ಇದಕ್ಕ ಪಂಚಿ ಒಂಚೂರ ಆದಷ್ಟು ಬೇಗ ಇನ್ನೊಂದು ರೂಮ್ ವ್ಯವಸ್ಥೆ ಮಾಡಿ ಪರಿಹಾರ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳ್ಕತ್ತೇವೆ. ಸಾಮಾಜಿಕ ನಾಯಕತ್ವ ಏನೋ ಹೊರಗಡೆ ಅಷ್ಟೊಂದು ಜನಗಳು ನೋಡಿದಲ್ಲ. ಬನ್ನಿ ಒಳಗಡೆ ಏನ್ ಸಮಸ್ಯೆ ಇದೆ ತ್ವರಿತವಾಗಿ ಅದನ್ನ ನಾವು ಕೇಳ್ಕೊಂಡು ಹೋಗೋಣ. ಈಗ ಇಲ್ಲೇ ಬಂದಿದೀವಿ. ಈಗ ಇವ್ರು ಒಬ್ಬರು ಮಾತ್ರ ಇಲ್ಲಿದ್ದಾರೆ ಕೌಂಟ್ರಲ್ಲಿ. ಹೊರಗಡೆ ಎಷ್ಟು ಜನಗಳು ಕಾಯ್ಕೊಂಡು ನಿಂತಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಒಂದ್ ದಿನಕ್ಕೆ ಎಷ್ಟು ಅಪ್ಲಿಕೇಶನ್ ಹಾಕ್ಬೋದು ನೀವು? ಒಬ್ರು 100ರಿಂದ 120 ಅಪ್ಲಿಕೇಶನ್ ಒಬ್ಬ ಸಾಮಾನ್ಯ ಮನುಷ್ಯ ಏನು ಒಬ್ರು ಮಾಡ್ಬೋದು. ಒಂದ್ ಸಿಸ್ಟಮ್ ಅಲ್ಲಿ ಒಂದ್ ಸಿಸ್ಟಮ್ ಕೊಡಿದ್ರೆ ಒಬ್ಬ ವ್ಯಕ್ತಿ ಇದಾರೆ. ಒಂದು 100 ಅಮ್ಮಮ್ಮ 100 ಏನ್ ಮಾಡಲ್ಲ ಇವರು. ಒಂದ್ 70 ಮಾಡ್ಬೋದು. ಹೊರಗಡೆ ನೋಡಿ ಜನಗಳು ಎಷ್ಟು ಕಾಯ್ತಿದ್ದಾರೆ. ಮಧ್ಯಾಹ್ನ 2 ಗಂಟೆ ಆಗಿದೆ. ಊಟಕ್ಕೆ ಹೋಗಕ್ಕಾಯ್ತಿಲ್ಲ ಅವರು. ಬೆಳಿಗ್ಗೆ ಒಬ್ಬ ವೃದ್ಧನ ಮಾತಾಡ್ಸ ನೋಡಿ. ಬೆಳಿಗ್ಗೆ 6 ಗಂಟೆಗೆ ಬಂದಿರುತ್ತೆ ಅವರು. ಇಷ್ಟೆಲ್ಲ ಸಮಸ್ಯೆ ಇದೆ. ಎಕ್ಸ್ಟ್ರಾ ಕೌಂಟರ್ಗಳನ್ನ ಮಾಡಿ. ಎಷ್ಟೊಂದು ಕೌಂಟರ್ಗಳಿದೆ ಮಾಡಿ. ಇನ್ನೊಂದ್ ಎಕ್ಸ್ಟ್ರಾ 3 ಕೌಂಟರ್ಗಳು ಮಾಡ್ರಿ. ಪುನಃ ಬಂದಾಗ ಏನ್ ಮಾಡ್ತಾರೆ? ಸರ್ವರ್ ಬಿಸಿ ಅಂತ ಹೇಳೋದು. ಸರ್ವರ್ ಬಿಸಿ ಬರ್ದಾಕಿ, ಸರ್ಕಾರಕ್ಕೆ ಬರ್ದಾಕಿ ಸರ್ವರ್ ಈ ತರ ಬಿಸಿ ಆಯ್ತಿದಿಲ್ಲ ಅಂತ. ಏನು ಬರೆಯೋರು ಸರ್ವರ್ ಬಿಸಿ ಆಯ್ತು ಅಂದ್ರೆ ಒಳ್ಳೆ ಸೂಪರ್ ಆರಾಮ ಇದ್ಬಿಡ್ತಾರೆ. ಸೊ ಹಾಗಾಗಿ ಈ ಮುಖಾಂತರ ಒತ್ತಾಯಿಸ್ತಾ ಇದೀವಿ ನಾವು. ಎಕ್ಸ್ಟ್ರಾ ಇನ್ನು 3 ಕೌಂಟರ್ಗಳನ್ನ ಮಾಡ್ಬೇಕು. ಯಾವುದೇ ಒಬ್ಬ ನಾಗರಿಕ ವ್ಯಕ್ತಿ ನಿಂತ್ಕೋಬಾರ್ದಲ್ಲಿ. ತಕ್ಷಣಕ್ಕೆ ಅವ್ರಿಗೆ ಕೆಲಸ ಕಾರ್ಯಗಳಾಗಬೇಕು. ಏನ್ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಪ್ರತಿಯೊಂದು ಕೆಲಸಗಳನ್ನ ತ್ವರಿತವಾಗಿ ನಾವು ಮಾಡಿಸ್ಕೊಡ್ತೀವಿ ಅಂತ. ಏನ್ ನೋಡ್ತಿದ್ರೆ ಇದು ಗುಂಡ್ಲುಪೇಟೆ ತಾಲೂಕು ಕಚೇರಿ ಮುಂದೆ ಏನ್ ನೋಡ್ತಿದ್ರಿ ನೀವು? ಪ್ರತಿಯೊಂದು ನೋಡಿಲಿ. ವೃದ್ಧರು ಮಕ್ಕಳು ಸ್ಕೂಲ್ನೆಲ್ಲ ಬಿಟ್ಟು ಬಂದಿದ್ದಾರೆ. ಕಾಲೇಜ್ಗೆ ಹೋಗೈತಿಲ್ಲ ಅವರು. ಜನಗಳ ಕಷ್ಟ ನೋಡಿ ಏನ್ ನಿದ್ದೆ ಮಾಡ್ತಾ ಇದಾರೆ. ಇಲ್ಲಿ ನೋಡಲ್ವಾ ನೀವು? ಪ್ರತಿ ನ್ಯೂಸ್ ಗಳು ನೋಡಲ್ವಾ? ಜನಗಳ ಕಷ್ಟ ನೋಡಲ್ವಾ? ಏನ್ ಮಾಡ್ತಾ ಇದಾರೆ ಇಲ್ಲಿ ಶಾಸಕರು? ಮುಖ್ಯಮಂತ್ರಿಗಳು ಮನವಿ ಹೇಳಿರೋದು ಏನಂತ ಹೇಳಿದಾರೆ ಹೇಳ್ತಾ ಇದಾರಲ್ಲ. ಇಲ್ಲಿ ತಾಲೂಕಿನ ಶಾಸಕರು ಬಂದ್ ನೋಡಿ ನಮ್ ಜನಗಳಿಗೆ ಎಷ್ಟೊಂದು ಕಷ್ಟ ಇದೆ. ಮತ್ತು ಒಂದು 5 ಕೌಂಟರ್ ಮಾಡಿ ಜನಗಳು ನಾಳೆಯಿಂದ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲದ ರೀತಿ ಸುರಕ್ಷಿತವಾಗಿ ಬಂದ್ ಮಾಡಿಸ್ಕೊಂಡು ಹೋಗೋ ಮಟ್ಟಿಗೆ ಮಾಡ್ಬೇಕು ಅಂತ ಮುನ್ನೆಚ್ಚರಿಕೆಯಾಗಿ ತಿಳಿಸ್ತೀವಿ. ನಾಳೆ ದಿನ ಇದು ಮಾಡಿಲ್ಲ ಅಂದ್ರೆ ಪ್ರತಿ ಉಗ್ರ ಹೋರಾಟ ಇದ್ರ ಪರವಾಗಿ ಮಾಡ್ಬೇಕಾಗುತ್ತೆ. ಹೊನ್ನೂರು ಪ್ರಕಾಶ್ ಅಧ್ಯಕ್ಷರು, ರೈತ ಸಂಘ.